ಹಲೋ ಫ್ರೆಂಡ್ಸ್, ಈ ದಿನ ಬಂದು ಮೆಂತೆ ಪಲಾವ್ ಅಂತ ಮಾಡ್ತಾಯಿದ್ದೀನಿ, ಅಥವಾ ನೀವು ಮೆಂತೆ ಕಿಚಡಿ ಅಂತ ಹೇಳಬಹುದು. ಇದರಲ್ಲಿ ನಾನು ಹೆಸರು ಬೇಳೆ ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಆಗುತ್ತೆ. ನೀವು ಮಧ್ಯಾಹ್ನ ಟೈಮಿಗಾದರೂ ಮಾಡ್ಕೋಬೋದು, ರಾತ್ರಿ ಟೈಮಿಗಾದರೂ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದೇನೆಂದರೆ ಇದ್ರ ಜೊತೆಗೆ ನಾವು ಮೊಸರು ಬಜ್ಜಿ ಅಂತ ಮಾಡ್ಕೊತೀವಲ್ಲ, ಮೊಸರು ಜೊತೆಗೆ ಈರುಳ್ಳಿ ಟೊಮೊಟೊ ಅದೆಲ್ಲ ಸೇರಿಸಿ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಇದ್ರ ಜೊತೆಗೆ, ಅನ್ನದ ಜೊತೆಗೆ. ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನೋಡೋಣ. ಈಗ ಮಾಡೋಣ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾವು ದಿನ ಬಳಕೆಗೆ ಅಕ್ಕಿ ತೊಗೊತೀವಲ್ಲ, ಅದೇ ಅಕ್ಕಿ ತೊಗೊಂಡಿದ್ದೀನಿ. ಇದೇ ಗ್ಲಾಸ್ಲಿಂದ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ. ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದು ಒಂದು 10ರಿಂದ 15 ನಿಮಿಷ ಅಕ್ಕಿನ ನೆನೆಸಿಟ್ಕೊಳ್ಬೇಕಾಗುತ್ತೆ. ಅಕ್ಕಿ ನೆಂದಷ್ಟು ಅನ್ನ ಚೆನ್ನಾಗಾಗುತ್ತೆ. ಯಾವಾಗೇ ನಾವು ಅನ್ನ ಮಾಡ್ಕೊಳ್ಳಿ, ಪ್ಲೇನ್ ರೈಸ್ ಮಾಡ್ಕೊಂಡ್ರು ಕೂಡ ಅಕ್ಕಿ ನೆನೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅನ್ನ. ಈಗ ಅಕ್ಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದ ನಂತರ ನಾನೀಗ ಇದಕ್ಕೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಮನೆಯಲ್ಲಿ ಮಾಡಿರುವಂಥ ಹೆಸರುಬೇಳೆ. ಇದಕ್ಕೆ ಸಿಪ್ಪೆ ಇದೆ, ಹಾಗೆ ಸಿಪ್ಪೆ ಇದೆ. ಈ ಥರದ ಹೆಸರುಬೇಳೆ ಹಾಕಿ ನಾವು ಮಾಡೋದ್ರಿಂದ ಮೆಂತ್ಯ ಕಿಚಡಿ ತುಂಬಾ ರುಚಿಯಾಗುತ್ತೆ. ಹಾಗಾಗಿ ನಾನು ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಇದು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ನೆನೆಸೋದಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಅದು ಅಕ್ಕಿ ನೆನೆದ್ರೊಳಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದು ದೊಡ್ಡ ಮೆಂತ್ಯ ಅಂತ ಹೇಳ್ತಾರಲ್ಲ, ತೊಗೊಂಡಿದ್ದೀನಿ. ಈ ಮೆಂತ್ಯ ಆದರೆ ಚೆನ್ನಾಗಾಗುತ್ತೆ ಅನ್ನ. ಈಗ ಇದು ಕಡ್ಡಿ ಇರುತ್ತಲ್ಲ, ಆ ಕಡ್ಡಿನೇ ತೆಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕಡ್ಡಿ ಇರೋದನ್ನ ತೆಕ್ಕೊಳ್ಳೋಣ. ಸ್ವಲ್ಪ ಇದ್ರೆ ನಡೆಯುತ್ತೆ, ಜಾಸ್ತಿ ಇದ್ರೆ ತೆಕ್ಕೊಳ್ಬೇಕಾಗುತ್ತೆ. ಇದು ತೆಗೆದ ನಂತರ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದ ನಂತರ ಒಂದು 2 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಮೆಂತ್ಯ. ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳೋಣ. ಯಾವಾಗೇ ನಾವು ಪಲ್ಯಗಳು ತೊಳಿಬೇಕಂದ್ರೆ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ನೀರಿನಲ್ಲಿ. ಪಾಲಕ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬೋದು. ನಾನೊಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಪಾಲಕ್ ತೊಗೊಂಡಿದ್ದೀನಿ. ನೋಡಿ, ಫ್ರೆಶ್ ಆಗಿರುವಂಥ ಪಾಲಕ್ ತಗೊಂಡು ಇದು ಕೂಡ ಅಷ್ಟೇ ರುಚಿ ಚೆನ್ನಾಗಾಗುತ್ತಂತೆ ಹಾಕ್ತಾಯಿದ್ದೀನಿ. ನಿಮಗೆ ಪಾಲಕ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನೊಂದು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಪಾಲಕ್ ಒಂದು ಸ್ವಲ್ಪ ಎಲ್ಲ ಒಟ್ಟಿಗೆ ನಾನು ತೊಳೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ತೊಳೆದು ಇಟ್ಕೊಳ್ತಾ ಇದ್ದೀನಿ. ತೊಳೆದ ನಂತರ ನೆಕ್ಸ್ಟ್ ನಾನು ಮಿಕ್ಸಿಯಲ್ಲಿ ಇದೆಲ್ಲ ರುಬ್ಬಿಕೊಳ್ಬೇಕಾಗುತ್ತೆ. ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಒಂದು 2 ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಇದ್ರ ಜೊತೆಗೆ ನಾನೀಗ ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಏನೈತಿ ಪೀಸ್ಗಳು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಹಸಿ ಶುಂಠಿ, ಆಮೇಲೆ ಜೀರಿಗೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ನೀರಿಲ್ಲದಾಗೆ ನಾನು ರುಬ್ಬಿಕೊಳ್ತಾ ಇದ್ದೀನಿ. ನೀರೇನು ಬೇಡ, ಹಾಗೆ ರುಬ್ಬಿಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ರುಬ್ಬಿಟ್ಕೊಂಡಿದ್ದೀನಿ, ಈ ಥರ ಆಗಿದೆ. ಈಗ ನೆಕ್ಸ್ಟ್ ಒಂದು ಸೈಡ್ ಇಟ್ಕೊಳ್ಳೋಣ. ಒಂದು 1/4 ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋಣ. ಇದು ಈಜಿ ಕುಕ್ಕರ್ನಲ್ಲಿ ಮಾಡೋದು. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ, ಆಮೇಲೆ ಚಕ್ಕೆ, ಒಂದು ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಅದು ಸಾಸಿವೆ ಎಲ್ಲ ಫ್ರೈ ಆದ ನಂತರ ಈ ಬೀನ್ಸು, ಬಟಾಣಿ ಒಂದು 1/4 ಕಪ್ಪಷ್ಟು ಬೀನ್ಸು, ಒಂದು 1/4 ಕಪ್ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪು ಬಟಾಣಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಸೊಪ್ಪಿಂದು, ಅದೆಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಇದು ಹುರ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ಒಂದು 10 ನಿಮಿಷದಲ್ಲಿ ನಾವು ಈ ಒಂದು ಮೆಂತ್ಯ ಹೆಸರುಬೇಳೆ ಕಿಚಡಿ ರೆಡಿ ಮಾಡಿಕೊಳ್ಬೋದು, ಅಥವಾ ಪಲಾವ್ ಅಂತ ಕೂಡ ನಾವು ಹೇಳ್ಬೋದು. ಅಕ್ಕಿ ಒಂದು ಸ್ವಲ್ಪ ಹೊತ್ತು ರೈಸ್ ನೆನೆಸಿಟ್ಕೊಂಡ್ರೆ ಬೇಗ ಆಗುತ್ತೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸ್ಲಿಂದ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸ್ಲಿಂದ 2 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾವೇನು ಅಕ್ಕಿ ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಈಗ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಿಮ್ಗೆ ಇಲ್ಲಾಂದರೆ ಲೆಮನ್ ಜ್ಯೂಸ್ ಯಾವಾಗ ಹಾಕ್ಬೇಕಂದ್ರೆ, ಈಗ ಹುಣಸೆ ಹಣ್ಣಿನ ರಸ ಆದರೆ ಇವಾಗ ಹಾಕ್ಕೊಳ್ಬೋದು. ಲೆಮನ್ ಜ್ಯೂಸ್ ಆದರೆ ನಾವು ಒಂದು ಸೀಟಿ ಹಾಕಿದ್ಮ್ಯಾಗ, ಒಂದು ವಿಜಿಲ್ ಹಾಕಿದ ನಂತರ ನಾವು ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕಾಗುತ್ತೆ. ಈಗ 1 ವಿಜಿಲ್ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. 1 ವಿಜಿಲ್ಗೆ ಇದು ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿ. ನೀವು ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಈ ಒಂದು ಮೆಂತ್ಯ ಕಿಚಡಿನ ಮಾಡ್ಕೊಳ್ಬೋದು. ನೋಡಿ, ಟೇಸ್ಟ್ ಆಗಿರ್ಬೋದು, ಹೆಲ್ತಿಗೆ ಕೂಡ ಒಳ್ಳೇದು. ಯಾಕಂದರೆ ಮೆಂತ್ಯ ಪಲ್ಯ ತಿನ್ನೋದ್ರಿಂದ ಒಳ್ಳೇದಂತಲೇ ಹೇಳ್ಬೋದು. ಬಿಸಿ ಇದ್ದಾಗ ಸರ್ವ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.